ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 45ನೆಯ ಅಧ್ಯಾಯವಾದ ಯದುವಂಶ ವರ್ಣನೆ ಸ್ಯಮಂತಕೋಪಾಖ್ಯಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಗಾಂಧಾರಿ ಮತ್ತು ಮಾದ್ರಿಯರೆಂಬವರಿಬ್ಬರು ವೃಷ್ಣಿಯ ಪತ್ನಿಯರು. ಅವರಲ್ಲಿ ಗಾಂಧಾರಿಯು ಮಿತ್ರರಿಗೆ ಆನಂದಕರನಾದ ಸುಮಿತ್ರನೆಂಬ ಮಗನನ್ನು ಹೆತ್ತಳು. ಯುಧಾಜಿತ, ದೇವಮೀಢುಷ, ಅನಮಿತ್ರ, ಶಿಭಿ ಮತ್ತು ಕೃತಲಕ್ಷಣರೆಂಬ 5 ಜನರು ಮಾದ್ರಿಯ ಮಕ್ಕಳು. ಅನಮಿತ್ರನ ಮಗನು ನಿಘ್ನ. ಅವನಿಗೆ ಮಹಾವೀರನಾದ ಪ್ರಸೇನನು ಶಕ್ತಿಸೇನನು ಪುತ್ರರಾದರು. ಪ್ರಸೇನನಲ್ಲಿ ಸ್ಯಮಂತಕವೆಂಬ ಅತ್ಯುತ್ತಮವಾದ ರತ್ನವಿತ್ತು. ಅದು ಭೂಮಿಯಲ್ಲಿರುವ ಎಲ್ಲ ರತ್ನಗಳಿಗೂ ಅಧಿಪತಿ ಎನಿಸಿತ್ತು. ಅವನು ಆ ರತ್ನವನ್ನು ಸಾಮಾನ್ಯವಾಗಿ ತನ್ನ ಎದೆಯಲ್ಲೇ ಧರಿಸಿಕೊಂಡಿದ್ದನು. ಅದನ್ನು ಕೊಡುವಂತೆ ಕೃಷ್ಣನು ಕೇಳಿದನು. ಆದರೂ ಅವನು ಕೊಡಲಿಲ್ಲ.
ಶಕ್ತಿ ಇದ್ದರೂ ಗೋವಿಂದನು ಬಲಾತ್ಕಾರದಿಂದ ಅದನ್ನು ಅವನಿಂದ ಕಿತ್ತುಕೊಳ್ಳಲಿಲ್ಲ. ಒಂದಾನೊಂದು ದಿನ ಪ್ರಸೇನ ಭೂಪತಿಯು ಆ ರತ್ನವನ್ನು ಧರಿಸಿಕೊಂಡು ಬೇಟೆಗೆ ಹೋದನು. ಯಾವುದೋ ಜಂತುವು ವಾಸವಾಗಿದ್ದ ಒಂದು ಗುಹೆಯಲ್ಲಿ ಶಬ್ದವಾದಂತೆ ಅವನಿಗೆ ಕೇಳಿಸಿತು. ಬಳಿಕ ಪ್ರಸೇನನು ಬಿಲವನ್ನು ಹೊಕ್ಕು ಅಲ್ಲಿ ಒಂದು ಕರಡಿಯನ್ನು ಕಂಡನು. ಕರಡಿಯು ಅವನನ್ನು ನೋಡಿತು. ಕರಡಿಯು ಪ್ರಸೇನನನ್ನು ಕೊಂದು ಆ ರತ್ನವನ್ನು ತೆಗೆದುಕೊಂಡಿತು. ಹೀಗೆ ಅವನು ಬಿಲದೊಳಕ್ಕೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಹತನಾದನು. ಪ್ರಸೇನನು ಸತ್ತದ್ದು ತಿಳಿಯಿತು. ಸ್ಯಮಂತಕ ರತ್ನಕ್ಕೋಸ್ಕರ ಗೋವಿಂದನು ಪ್ರಸೇನನನ್ನು ಕೊಂದನು ಎಂದು ಎಲ್ಲರೂ ಕೃಷ್ಣನ ಮೇಲೆ ಸಂದೇಹಪಟ್ಟರು. ಪ್ರಸೇನನು ಸ್ಯಮಂತಕ ರತ್ನದಿಂದ ಸಿಂಗರಿಸಿಕೊಂಡು ಕಾಡಿಗೆ ಹೋದನು. ಅದನ್ನು ಕಂಡು ರತ್ನಕ್ಕೋಸ್ಕರವಾಗಿ ಯಾರೋ ಅವನನ್ನು ಕೊಂದಿದ್ದಾರೆ, ಅಂತಹ ಅಕಾರ್ಯವನ್ನು ಮಾಡಿ ಯಾದವರ ವೈರವನ್ನು ಕಟ್ಟಿಕೊಂಡ ಪಾಪಿಯನ್ನು ನಾನು ಕೊಲ್ಲುವೆನು ಎಂದು ಕೃಷ್ಣನು ಉತ್ತರವಿತ್ತನು. ಬಹುಕಾಲ ಕಳೆದ ಮೇಲೆ ಗೋವಿಂದನು ಬೇಟೆಗಾಗಿ ಹೊರಟು ಅಕಸ್ಮಾತ್ತಾಗಿ ಆ ಬಿಲದ ಬಳಿಗೆ ಬಂದನು. ಅವನನ್ನು ನೋಡಿ ಬಲಿಷ್ಠನಾದ ಜಾಂಬವನು ಗಟ್ಟಿಯಾಗಿ ಕೂಗಿದನು. ಆ ಸದ್ದನ್ನು ಕೇಳಿ ಕೃಷ್ಣನು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಒಳಗೆ ನುಗ್ಗಿ ಅತಿ ಬಲಶಾಲಿಯಾದ ಆ ಜಾಂಬವಂತನನ್ನು ಕಂಡನು. ಬಳಿಕ ಕೃಷ್ಣನಿಗೆ ಕೋಪ ಬಂದಿತು. ಕಣ್ಣುಗಳು ಕೆಂಪೇರಿದವು. ಅವನು ಬೇಗನೆ ಕರಡಿಗಳ ಅರಸನಾದ ಜಾಂಬವಂತನನ್ನು ಹಿಡಿದುಕೊಂಡನು. ಆಗ ಜಾಂಬವನು ಸರ್ವೇಶ್ವರನಾದ ಕೃಷ್ಣನನ್ನು ವೈಷ್ಣವಾಗಮದಲ್ಲಿ ಹೇಳಿರುವಂತೆ ಉಪಚಾರಾದಿ ಕೈಂಕರ್ಯಗಳಿಂದ ಸತ್ಕರಿಸಿ ಸ್ತುತಿಸಿದನು. ಭಗವಂತನು ತುಷ್ಟನಾಗಿ ಅವನಿಗೆ ಇಷ್ಟವಾದ ವರವನ್ನು ಕರುಣಿಸುವುದಾಗಿ ಹೇಳಿದನು. ಜಾಂಬವಂತನು ಹೇಳುತ್ತಾನೆ, ಸ್ವಾಮಿ, ನಿನ್ನ ಚಕ್ರದ ಪ್ರಹಾರದಿಂದ ನಾನು ಮರಣವನ್ನು ಬಯಸುತ್ತೇನೆ. ಮಂಗಳ ರೂಪಿಣಿಯಾದ ಈ ನನ್ನ ಕನ್ಯೆಗೆ ನೀನು ಪತಿಯಾಗಬೇಕು. ಪ್ರಭು, ಪ್ರಸೇನನನ್ನು ಕೊಂದು ನಾನು ತೆಗೆದುಕೊಂಡ ಈ ರತ್ನವೂ ಸಹ ನಿನ್ನದೇ ಆಗಿರುವುದು. ಆಮೇಲೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಚಕ್ರದಿಂದ ಜಾಂಬವಂತನನ್ನು ಸಂಹರಿಸಿ ಅವನಿಗೆ ಸಂಸ್ಕಾರಾದಿಗಳನ್ನು ನೆರವೇರಿಸಿ ಜಾಂಬವತಿಯನ್ನು ಸ್ಯಮಂತಕ ಮಣಿಯನ್ನು ಸ್ವೀಕರಿಸಿದನು. ತನ್ನ ಮೇಲೆ ಬಂದಿದ್ದ ಅಸತ್ಯವಾದ ಅಪವಾದದಿಂದ ಬಹಳ ನೊಂದಿದ್ದ ಜನಾರ್ದನನು ಯಾದವರೆಲ್ಲರೂ ಸೇರಿದ್ದ ದೊಡ್ಡ ಸಭೆಯಲ್ಲಿ ಆ ರತ್ನವನ್ನು ಸತ್ರಾಜಿತನಿಗೆ ಕೊಟ್ಟನು. ಆಗ ಪ್ರಸೇನನನ್ನು ನೀನೇ ಕೊಂದೆಯೆಂದು ನಾವೆಲ್ಲರೂ ನಂಬಿದ್ದೆವು ಎಂದು ಯಾದವರು ಕೃಷ್ಣನಿಗೆ ಹೇಳಿದರು. ಕೇಕಯ ರಾಜನ 10 ಜನ ಕನ್ಯೆಯರನ್ನು ಸತ್ರಾಜಿತನು ಪತ್ನಿಯರನ್ನಾಗಿ ಪರಿಗ್ರಹಿಸಿದ್ದನು. ಅವರಲ್ಲಿ ಅವನಿಗೆ ಸುಪ್ರಸಿದ್ಧರಾದ 100 ಜನ ಮಕ್ಕಳು ಜನಿಸಿದರು. ಅವರೆಲ್ಲರೂ ಕೀರ್ತಿವಂತರು, ಮಹಾಶೂರರು. ಭಂಗಕಾರನೆಂಬವನು ಅವರಲ್ಲಿ ಹಿರಿಯವನು. ಬಳಿಕ ಜ್ಯೇಷ್ಠನಾದ ಭಂಗಕಾರನ ಪತ್ನಿಯಾದ ವ್ರತವತಿಯು ತಾವರೆಯಂತೆ ಕಣ್ಣುಗಳಿರುವ 3 ಹೆಣ್ಣು ಮಕ್ಕಳನ್ನು ಪಡೆದಳು. ನಾರೀಮಣಿಯಾದ ಸತ್ಯಭಾಮೆ, ದೃಢ ನಿಯಮಗಳಿಂದ ಕೂಡಿದ ವ್ರತಿನಿ ಮತ್ತು ಪದ್ಮಾವತಿ ಎಂಬ 3 ಭಂಗಕಾರನು ಶ್ರೀಕೃಷ್ಣನಿಗೆ ಪಾಣಿಗ್ರಹಣ ಮಾಡಿಕೊಟ್ಟನು.
ವೃಷ್ಣಿಯ ಕಿರಿಯ ಮಗನಾದ ಅನಮಿತ್ರನಿಗೆ ಶಿನಿ ಎಂಬ ಮಗನು ಜನಿಸಿದನು. ಅವನ ಪುತ್ರ ಸತ್ಯಕ. ಸತ್ಯಕನ ಮಗನಿಗೆ ಸಾತ್ಯಕಿ ಎಂದು ಹೆಸರಾಯಿತು. ಸತ್ಯವಂತನೂ ಪ್ರತಾಪಶಾಲಿಯೂ ಆದ ಯುಯುಧಾನನೆಂಬವನು ಶಿನಿಯ ಮೊಮ್ಮಗನ ಮಗನು. ಈ ಯುಯುಧಾನನಿಗೆ ಅಸಂಗನೂ ಅವನಿಗೆ ದ್ಯುಮ್ನಿಯೂ ಪುತ್ರರಾದರು. ದ್ಯುಮ್ನಿಗೆ ಯುಗಂಧರನೆಂಬ ಸುತನು ಉದಿಸಿದನು. ಹೀಗೆ ಶಿನಿಯ ವಂಶದಲ್ಲಿ ಹುಟ್ಟಿದ ರಾಜರನ್ನು ಹೇಳಿದಂತಾಯಿತು. ವೃಷ್ಣಿ ಕುಲೋತ್ಪನ್ನನಾದ ಅನಮಿತ್ರನ ಈ ವಂಶ ಪರಂಪರೆಯು ವಿಸ್ತಾರವಾಗಿ ವರ್ಣಿತವಾಯಿತು. ಅನಮಿತ್ರನಿಗೆ ಪೃಥುವೆಂಬ ಪತ್ನಿಯ ಗರ್ಭದಲ್ಲಿ ವೀರನಾದ ಯುಧಾಜಿತನು, ಮತ್ತೊಬ್ಬಳಲ್ಲಿ ವೃಷಭ ಮತ್ತು ಕ್ಷತ್ರರೆಂಬ ಇನ್ನಿಬ್ಬರು ಮಕ್ಕಳು ಹುಟ್ಟಿದರು. ವೃಷಭನು ಕಾಶಿರಾಜನ ಮಗಳಾದ ಜಯಂತಿ ಎಂಬವಳನ್ನು ವಿವಾಹವಾದನು. ಅವಳಲ್ಲಿ ಶುಭ ಲಕ್ಷಣ ಸಂಪನ್ನನಾದ ಜಯಂತನೆಂಬ ಮಗನು ಜನಿಸಿದನು. ಅವನು ಅನವರತವೂ ಯಾಗಗಳನ್ನು ನಡೆಸುತ್ತಿದ್ದನು. ಮಹಾವೀರನೂ ಶಾಸ್ತ್ರಜ್ಞಾನ ಸಂಪನ್ನನೂ ಆಗಿದ್ದನು. ಅತಿಥಿಗಳಲ್ಲಿ ಅವನಿಗೆ ಬಹಳ ಪ್ರೀತಿ. ಅವನಿಂದ ದಾನಿ ಶ್ರೇಷ್ಠನಾದ ಅಕ್ರೂರನೆಂಬ ಮಗನು ಹುಟ್ಟಿದನು. ತಂದೆಯಂತೆಯೇ ಅವನೂ ಸಹ ನಿತ್ಯವೂ ಯಜ್ಞಗಳನ್ನು ಮಾಡುತ್ತಿದ್ದನು. ಶೈಬ್ಯನಿಗೆ ರತ್ನೆ ಎಂಬ ಕನ್ಯೆ ಇದ್ದಳು. ಅಕ್ರೂರನು ಅವಳನ್ನು ಮದುವೆಯಾದನು. ಮಹಾಬಲಶಾಲಿಗಳಾದ 11 ಜನ ಗಂಡು ಮಕ್ಕಳು ಅವಳಲ್ಲಿ ಹುಟ್ಟಿದರು. ಉಪಲಂಭ, ಸದಾಲಂಭ, ವೃಕಲ, ವೀರ್ಯ, ಸವೀತರ, ಸದಾಪಕ್ಷ, ಶತ್ರುಘ್ನ, ವಾರಿಮೇಜಯ, ಧರ್ಮಭೃತ್, ಧರ್ಮವರ್ಮ, ದೃಷ್ಟಮಾನ ಇವರೆಲ್ಲರೂ ಯಾಗಕರ್ತೃಗಳೇ ಆಗಿದ್ದರು. ಇವರು ರತ್ನೆಯಲ್ಲಿ ಜನಿಸಿದವರು. ಅಕ್ರೂರನ ಧರ್ಮಪತ್ನಿಯಾದ ಉಗ್ರಸೇನೆಯಲ್ಲಿ ವಂಶವರ್ಧಕರಾದ ದೇವವಂತ ಮತ್ತು ಉಪದೇವರೆಂಬ ತನಯರಿಬ್ಬರು ಹುಟ್ಟಿದರು. ಅವರು ದೇವತೆಗಳಂತೆ ಕಾಂತಿಯುಕ್ತರಾಗಿದ್ದರು. ಅಶ್ವಿನಿಯಲ್ಲಿಯೂ ಸಹ ಪೃಥು, ವಿಪೃಥು, ಅಶ್ವತ್ಥಾಮ, ಸುಬಾಹು, ಸುಪಾರ್ಶ್ವಕ, ಗವೇಷಣ, ವೃಷ್ಟಿನೇಮಿ, ಸುಧರ್ಮ, ಶರ್ಯಾತಿ, ಅಭೂಮಿ, ವಜ್ರಭೂಮಿ, ಶ್ರಮಿಷ್ಠ ಮತ್ತು ಶ್ರಮಣರೆಂಬ ಪುತ್ರರು ಜನಿಸಿದರು. ಶ್ರೀಕೃಷ್ಣನ ಮೇಲೆ ಬಂದ ಮಿಥ್ಯಾಪವಾದವನ್ನು ಅದನ್ನವನು ಪರಿಹರಿಸಿಕೊಂಡ ಬಗೆಯನ್ನೂ ಬಲ್ಲವರ ಮೇಲೆ ಯಾರೂ ಅಸತ್ಯದ ಅಪವಾದವನ್ನು ಹೊರಿಸಲಾರರು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಪಂಚಚತ್ವಾರಿಂಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 46ನೆಯ ಅಧ್ಯಾಯವಾದ ವೃಷ್ಣಿ ವಂಶವರ್ಣನೆ, ವಸುದೇವನ ಚರಿತ್ರೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.